ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಈ ದಿನ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು, ಅದರಲ್ಲೂ ವಿಶೇಷವಾಗಿ ನವರಾತ್ರಿ ನಡೀತಿರೋದ್ರಿಂದ ನವರಾತ್ರಿಯ ಕುರಿತಾದಂಥ ದೇವಿಯ ಆಚರಣೆಯ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ವೇದ ಪಾರಂಗತರು ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂತ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲು ಈ ದಿನದ ಪಂಚಾಂಗವನ್ನು ನೋಡೋಣ, ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ? ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಯಾಕಂದರೆ ಈ ತಿಥಿಗಳನ್ನು ಪಂಚಾಂಗದಲ್ಲಿ ತುಂಬ ವಿಶೇಷವಾಗಿ ನಾವು ದಿನನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ದಿನನಿತ್ಯವೂ ಯಾರು ಈ ಪಂಚಾಂಗವನ್ನು ಶ್ರವಣವನ್ನು ಮಾಡ್ತಾರೆ, ಯಾರು ಪಠಣವನ್ನು ಮಾಡ್ತಾರೆ, ಅವ್ರಿಗೆ ಅನೇಕ ಫಲ ಸಿಗುವಂಥದ್ದಾಗುತ್ತೆ. ಆ ದಿನ ಅಭಿವೃದ್ಧಿ ಆಗುವಂಥದ್ದು, ಶುಭ ಕಾರ್ಯಗಳಿಗೂ ಕೂಡ ತುಂಬ ಶುಭಪ್ರದ ಅಂತ ಹೇಳುತ್ತೆ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಯನ ಶರದೃತು, ಆಶ್ವೀಜ ಮಾಸ. ಆಶ್ವೀಜ ಮಾಸದ ನಾವು ಶುಕ್ಲ ಪಕ್ಷದಲ್ಲಿರುವಂಥದ್ದು ಸಪ್ತಮಿ ತಿಥಿ. ಸಾಮಾನ್ಯವಾಗಿ ನವರಾತ್ರಿ ಕೂಡ ನಡೆಯೋದ್ರಿಂದ ಸಪ್ತಮಿ ಉಪರಿಯಾಗಿ ಮಧ್ಯಾಹ್ನದ ಮೇಲೆ ಅಷ್ಟಮಿ ತಿಥಿ ಕೂಡ ಪ್ರಾರಂಭ ಆಗ್ತಾ ಇದೆ. ಇನ್ನು ಈ ದಿನ ಸೋಮವಾರ, ಮೂಲ ನಕ್ಷತ್ರ, ಸೌಭಾಗ್ಯ ಯೋಗ, ವಣಿಜಕರಣವನ್ನು ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳು. ಯಾಕಂದರೆ ನವರಾತ್ರಿ ಹಬ್ಬದ ಆಚರಣೆಗಳು ಕೂಡ ಮಾಡ್ತಾ ಇರ್ತಾರೆ. ಕೆಲವರು ಈ ಯಮಗಂಡ ಕಾಲಗಳಲ್ಲಿ ಮತ್ತು ರಾಹುಕಾಲಗಳಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ. ನೀವು ಪ್ರಾರಂಭ ಆಗಿ ರಾಹುಕಾಲದಲ್ಲಿ ಪೂಜೆ ಮಾಡಿದ್ರೆ ತೊಂದರೆ ಇಲ್ಲ, ಆದರೆ ಪ್ರಾರಂಭ ಮಾಡುವ ಸಮಯ ರಾಹುಕಾಲದಲ್ಲಿ ಇರಬಾರ್ದು ಅಂತ ಹೇಳುವಂಥದ್ದು ಶಾಸ್ತ್ರ. ಹಾಗಾಗಿ ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ತಿಳ್ಕೊಳ್ಳೋಣ. ಈ ದಿನ ಬೆಳಗ್ಗೆ 7:39 9 ಗಂಟೆ 10 ನಿಮಿಷದವರೆಗೆ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 10:40 12:10 ಈ ದಿನ ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು. ಗುಳಿಕ ಕಾಲ 1:40 3:10 ಗುಳಿಕ ಕಾಲ ಇರುವಂಥದ್ದು. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ನವರಾತ್ರಿ ಹಬ್ಬದ ಆಚರಣೆಗೆ ತುಂಬ ಶುಭಪ್ರದವಾಗಿರುವಂಥದ್ದು. ಬ್ರಾಹ್ಮಿ ಮುಹೂರ್ತ 4:33 5:21 ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತ ಬೆಳಿಗ್ಗೆ 6:09 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:11 ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಪಂಚಾಂಗದ ವಿಚಾರ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ಧಾರ್ಮಿಕ ಚಿಂತನೆಯ ವಿಚಾರ, ಜೊತೆಗೆ ದ್ವಾದಶ ರಾಶಿಗಳ ಫಲಾನುಫಲ, ಎರಡೂ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ, ಯಾವುದೇ ಸಮಸ್ಯೆಗಳಿದ್ರೂ ನೇರವಾಗಿ ಗುರುಗಳ ಬಳಿ ಮಾತನಾಡಿ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಇನ್ನು 12 ರಾಶಿಯವರಿಗೆ ಯಾವ ರಾಶಿಗೆ ಶುಭ ಫಲ ಇದೆ ಇವತ್ತು, ಯಾವ ರಾಶಿಗೆ ಅಶುಭ ಫಲ ಇದೆ, ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಇದರೊಟ್ಟಿಗೆ ಇದನ್ನು ಧಾರ್ಮಿಕ ವಿಚಾರವಾಗಿ ನಾವು ದಿನನಿತ್ಯವೂ ಕೂಡ ಒಂದೊಂದು ರೀತಿಯ ಧಾರ್ಮಿಕ ವಿಚಾರವಾಗಿ ಪೂಜೆ ಪುನಸ್ಕಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ವಿ, ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ವಿ. ಹಾಗಾಗಿ ಈ ದಿನ ಶರನ್ನವರಾತ್ರಿ ಮಹಾ ಮಹೋತ್ಸವದ ಅಂಗವಾಗಿ, ಏಕೆಂದರೆ ನವರಾತ್ರಿಯ ಉತ್ಸವಗಳು ನಡೀತಾ ಇದೆ, ನವರಾತ್ರಿ ಆರಾಧನೆಗಳು ನಡೀತಾ ಇರೋದ್ರಿಂದ ಈ ದಿನ 7ನೇ ದಿನ ಯಾವ ರೀತಿ ಆರಾಧನೆ ಮಾಡ್ಕೊಳ್ಬೇಕು, ದುರ್ಗಾ ಸ್ವರೂಪಿಣಿ ಆಗಿರುವಂತಹ ಶಕ್ತಿ ದೇವತೆ ಆರಾಧನೆ ಯಾವ ರೀತಿ ಇರಬೇಕು, ಎಲ್ಲವನ್ನು ಕೂಡ ಈ ದಿನ ತಿಳಿಸ್ಕೊಡುವಂಥದ್ದಾಗಿದೆ. ಯಾಕಂದರೆ ತುಂಬ ವಿಶೇಷವಾಗಿರುವಂಥದ್ದು ಸರಸ್ವತಿಯ ಪೂಜೆಯನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ಈ ಸರಸ್ವತಿಯ ಅನುಗ್ರಹಕ್ಕೆ ಒಳಗಾಗಲಿಕ್ಕೆ ಏನೆಲ್ಲ ಕೈಂಕರ್ಯಗಳನ್ನು ನಾವು ಇವತ್ತು ಪರಿಪಾಲನೆ ಮಾಡಬೇಕು, ಎಲ್ಲವನ್ನು ಕೂಡ ನಾನು ಇವತ್ತು ತಿಳಿಸ್ಕೊಡುವಂಥದ್ದಾಗುತ್ತೆ. ಇನ್ನು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ, ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ನೋಡಿ. ಈ ದಿನ ಮೇಷರಾಶಿಯವರಿಗೆ ಪ್ರಚಲಿತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಿರಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಏನಾದರೂ ಸಮಸ್ಯೆಗಳಿರುತ್ತಲ್ವ, ದಿನನಿತ್ಯವೂ ಕೂಡ ಒಂದು ರೀತಿಯ ಸಮಸ್ಯೆಗಳು ಎಲ್ಲರಿಗೂ ಕೂಡ ಇದ್ದಿದ್ದೆ. ಆ ಸಮಸ್ಯೆಗಳಿಗೆ ಯಾವಾಗ ನಾವು ಪರಿಹಾರ ಕಂಡುಕೊಳ್ತೀವಿ, ನಮಗೆ ಒಳ್ಳೆ ಮಾರ್ಗ ಗೋಚರ ಆಗುತ್ತೆ. ನೋಡಿ, ಎಲ್ಲೋ ಒಂದು ವ್ಯಾಪಾರ ಉದ್ಯೋಗ ಆಗ್ಬೋದು, ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳು, ಅಥವಾ ಮನೆ ಕುಟುಂಬದಲ್ಲಿನೋ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಈ ದಿನ ನೀವು ಯಶಸ್ವಿ ಆಗ್ತೀರಾ ಮೇಷರಾಶಿಯವರು. ಇನ್ನು ಮಿತ್ರರು ಮತ್ತು ಸಂಬಂಧಿಕರ ಆಗಮನವಾಗುವಂತಹ ಸನ್ನಿವೇಶವನ್ನು ಕೂಡ ನೋಡ್ಬೋದು. ಯಾಕಂದರೆ ಹಬ್ಬದ ವಾತಾವರಣ, ಹಬ್ಬದ ದಿನಗಳಿರೋದ್ರಿಂದ ಕೂಡ ಕೆಲವರಿಗೆ ರಜೆಗಳು ಕೂಡ ಇರೋದ್ರಿಂದ ಏನಾಗುತ್ತೆ, ಸಮಾಗಮನ ಆಗುತ್ತೆ, ನಿಮ್ಮ ಮಿತ್ರರು ಬರ್ಬೋದು, ಬಂಧುಗಳು ನಿಮ್ಮ ಒಟ್ಟಿಗೆ ಸೇರುವಂಥದ್ದು, ಇದೆಲ್ಲ ಶುಭಪ್ರದದ ಸಂಕೇತ ಆಗಿರುವಂಥದ್ದು ಈ ದಿನ ಮೇಷರಾಶಿಯವರಿಗೆ.
ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನೋಡಿದಾಗ ವೃಷಭ ರಾಶಿಯವರಿಗೆ ಆರ್ಥಿಕ ಅಧಿಕ ಗಳಿಕೆ ಇಂದು ಶುಭವಾಗಲಿದೆ ಅಂತ ಹೇಳ್ತಾ ಇದೆ. ನೋಡಿ ತುಂಬ ಒಳ್ಳೆಯ ದಿನ, ಅಧಿಕ ಗಳಿಕೆ ಅಂದರೆ ತುಂಬ ಕೆಲವರು ಸ್ವಲ್ಪ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ತುಂಬ ನಿಮ್ಮ ಮಾಡುವಂಥ ಕೆಲಸ ಕಾರ್ಯ ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇರ್ತೀರಾ. ಯಾಕಂದರೆ ಅಧಿಕ ಗಳಿಕೆ ಅಂತಂದ್ರೆ ನೋಡಿ, ಎಲ್ಲೋ ಒಂದು ಹತ್ರ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಇನ್ನೊಂದು ಕಡೆ ಅದೇ ರೀತಿ ಬ್ರಾಂಚಸ್ ಓಪನ್ ಮಾಡುವಂಥದ್ದು, ಅಥವಾ ನೀವು ಮಾಡುವ ವ್ಯಾಪಾರ ಅಭಿವೃದ್ಧಿಗಾಗಲಿಕ್ಕೆ ಬೇರೆ ಕಡೆ ಎಲ್ಲ ಮಾಡುವಂಥದ್ದೆಲ್ಲ ಇರುತ್ತೆ. ಈ ರೀತಿ ಮಾಡಲಿಕ್ಕೆ ಶುಭಪ್ರದ ಅಂತ ಹೇಳ್ತಾ ಇದೆ. ಇನ್ನು ಕಾಸಿನ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅಭಿವೃದ್ಧಿ ಕೂಡ ಕಂಡು ಬರುತ್ತೆ ಅಂತ ನೋಡಿ. ಆವಾಗ ನಿಮಗೆ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಗಮನ ಹೆಚ್ಚಾಗುತ್ತೆ, ಅಲ್ಲಿ ಅಭಿವೃದ್ಧಿಯ ಸಂಕೇತ. ಅಭಿವೃದ್ಧಿ ಆಯಿತು ಅಂದರೆ ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಅಭಿವೃದ್ಧಿ ಸಂಕೇತ ತೋರಿಸ್ತಾ ಇದೆ. ಏನಾದರೂ ಹಣದ ಕೊರತೆ ಇದ್ದರೂ ಕೂಡ ಅದು ನೀಗುವಂಥದ್ದಾಗುತ್ತೆ ಈ ದಿನ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಮಿಥುನ ರಾಶಿಯವರಿಗೆ ಇಂದು ಆರೋಗ್ಯ ಕೊಂಚ ಏರುಪೇರಾಗಲಿದೆ ಅಂತ ಹೇಳ್ತಾ ಇದೆ. ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆಯನ್ನು ಇದನ್ನು ಮಿಥುನ ರಾಶಿಯವರು ಎದುರಿಸಬೇಕಾಗುತ್ತೆ. ಯಾವುದೋ ಒಂದು ಆರೋಗ್ಯ ಸಮಸ್ಯೆ, ತಲೆನೋವು ಬರುವಂಥದ್ದು ಅಥವಾ ಯಾವುದೋ ಒಂದು ಏನಾದರೂ ಆಗ್ಬೋದು, ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ ಜಾತಕ ಬಲದಲ್ಲಿ. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಇದನ್ನು ಮಾಡಿಕೊಳ್ಳಿ, ತುಂಬ ಶುಭ ಆಗುತ್ತೆ. ಇನ್ನು ಸಭೆ ಸಮಾರಂಭಗಳಿಗೆ ಕೂಡ ಭೇಟಿಯಾಗುವಂತಹ ಸನ್ನಿವೇಶವನ್ನು ಕೂಡ ಇದನ್ನು ಮಿಥುನ ರಾಶಿಯವರು ನೋಡ್ಬೋದು. ಇಲ್ಲ ಒಂದು ಹತ್ರ ಯಾರೋ ಪೂಜೆಗೆ ಪುನಸ್ಕಾರಗಳಿಗೆ, ಯಾಕೆಂದರೆ ಎಲ್ಲ ಕಡೆ ದುರ್ಗಾ ಪೂಜೆಗಳಾಗ್ತಾ ಇರುತ್ತೆ, ಶುಭ ಸಮಾರಂಭಗಳಾಗ್ತಾ ಇರುತ್ತೆ, ಒಳ್ಳೆ ದಿನ ಆಗಿರೋದ್ರಿಂದ. ಹಾಗಾಗಿ ಯಾಕೆಂದರೆ ಸಪ್ತಮಿ ತುಂಬ ಒಳ್ಳೆ ದಿನ ಅಂತ ಹೇಳ್ತಾರೆ. ಅದರಲ್ಲೂ ಈ ಸೋಮವಾರ ಬಂದಾಗ ಶುಭ ಕಾರ್ಯಗಳಿಗೆ ತುಂಬ ವಿಶೇಷವಾಗಿರುವಂತಹ ದಿನ ಅಂತಲೂ ಕೂಡ ಹೇಳ್ತಾರೆ. ಈ ದಿನ ಎಲ್ಲಾದರೂ ಪೂಜೆ ಪುನಸ್ಕಾರಗಳಿಗೆ, ಅದು ಶುಭ ಕಾರ್ಯಗಳಿಗೆ ಯಾರಾದರೂ ನಿಮ್ಮನ್ನು ಕರೆದ್ರೆ ಅಲ್ಲಿ ಹೋಗಿ ಅದರಿಂದ ಭಗವಂತನ ಆಶೀರ್ವಾದಕ್ಕೂ ಕೂಡ ಮಿಥುನ ರಾಶಿಯವರು ಒಳಗಾಗ್ತೀರಾ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ನೀವು ಆಡಿದ ತಮಾಷೆ ಮಾತು ಪತಿ ಪತ್ನಿಯರಲ್ಲಿ ವಿರಸ ಉಂಟು ಮಾಡುವ ಸಾಧ್ಯತೆ ಅಂತ ಹೇಳ್ತಾ ಇದೆ. ನೋಡಿ, ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವ್ರಿಗೆ ಇವತ್ತಿರುವಂಥ ಜಾತಕ ಫಲದಲ್ಲಿ ಹೇಳ್ತಾ ಇದೆ, ಸಾಮಾನ್ಯವಾಗಿ ಒಂದು ಪತಿ ಪತ್ನಿಯರು, ಒಂದು ಗಂಡ ಹೆಂಡತಿ ಅಂದರೆ ಒಂದು ಸ್ವಲ್ಪ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಏನಾದರೂ ಈಗ ಜೋಕ್ಸ್ ಮಾಡುವಂಥದ್ದು ಇದೆಲ್ಲ ಇರುತ್ತೆ, ಈ ತಮಾಷೆ ಮಾತುಗಳನ್ನಾಡುವಂಥದ್ದು. ಕೆಲವೊಂದು ವಿಚಾರದಲ್ಲಿ ನೋಡ್ತಾ ಇರ್ತೀವಿ ನೋಡಿ, ನಮಗೆಲ್ಲ ಎಷ್ಟೋ ಜನ ಅನುಭವಿಸಿರ್ತಾರೆ. ತಮಾಷೆ ಹೇಳ್ತಾರಲ್ವ, ಈಗ ಆಡು ಭಾಷೆಯಲ್ಲಿ ಹೇಳ್ತಾರೆ, ತಮಾಷೆ ಮಾಡೋಕ್ಕೆ ಹೋಗಿ ಅಮಾಸೆ ಆಯಿತು ಅಂತ. ಯಾಕೆಂದರೆ ಆ ರೀತಿ ಕೆಲವೊಂದು ಸನ್ನಿವೇಶವನ್ನು ಇದನ್ನು ನೀವು ಎದುರು ನೋಡಬೇಕು ಅಂತ. ಯಾಕಂದರೆ ಕೆಲವೊಬ್ಬರು ಮನಸ್ಸಲ್ಲಿ ಏನೂ ಇರಲ್ಲ, ಏನೋ ಮಾತಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಅಪ್ಪಿತಪ್ಪಿ ಮಾತಾಡುವಂಥದ್ದು, ಅಥವಾ ಏನಾದರೂ ಅವ್ರಿಗೆ ಇಷ್ಟ ಇಲ್ಲದಂಥ, ಈಗ ಯಾರೋ ಒಂದು ಗಂಡ ಹೆಂಡತಿ ಜೊತೆಲಿ ಇರ್ತೀರ, ನಿಮ್ಮ ಗಂಡನಿಗಾಗಲಿ ಅಥವಾ ಹೆಂಡತಿಗಾಗಲಿ ಇಷ್ಟ ಇಲ್ಲದ ಮಾತುಗಳು ಆಡುವಂಥದ್ದು, ಅದರಿಂದ ವಿರಸಗಳು ಉಂಟಾಗುವಂಥದ್ದು. ಸುಮ್ಮನೆ ತುಂಬ ಚೆನ್ನಾಗಿರ್ತಾರೆ, ಚೆನ್ನಾಗೇ ಮಾತಾಡ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಕೋಪ ಆಗಿಬಿಡುತ್ತೆ. ಈ ರೀತಿಯೆಲ್ಲ ಸನ್ನಿವೇಶವನ್ನು ಇದನ್ನು ಕರ್ಕಾಟಕ ರಾಶಿಯವರು ಎದುರಿಸಲೇಬೇಕಾಗುತ್ತೆ. ಹಾಗಾಗಿ ತುಂಬ ಜಾಗ್ರತೆ ವಹಿಸುವುದು ಸೂಕ್ತ ಅಂತ. ಇನ್ನು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲಿದ್ದೀರಿ ಕೂಡ ನೋಡಿ. ಯಾವಾಗ ಸುಮ್ಮನೆ ದೇವಸ್ಥಾನಗಳಿಗೆ ಹೋಗಿ ರಜಾಗಳು ದಿನಗಳು ಇರೋದ್ರಿಂದ ಯಾವುದಾದ್ರೂ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳುವಂಥದ್ದು, ನಿಮ್ಮ ಕುಲದೇವತೆಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ನಿಮ್ಮ ಗ್ರಾಮ ದೇವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಎಲ್ಲಾದರೂ ಹೋಗಿ ದೇವಸ್ಥಾನಗಳಿಗೆ ಭೇಟಿ ಮಾಡಿದಾಗ ನಿಮಗೆ ಏನಾಗುತ್ತೆ, ಅಭಿವೃದ್ಧಿ ಆಗುವಂಥದ್ದು. ಮಾನಸಿಕವಾಗಿ ಕೂಡ ನೀವು ಸದೃಢರಾಗ್ತೀರಾ, ಸಬಲರಾಗ್ತೀರಾ ಅಂತ ಹೇಳ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ಸಿಂಹರಾಶಿಯವರಿಗೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಂಘ ಸಂಸ್ಥೆಗಳಿಂದ ಸನ್ಮಾನ ದೊರೆಯುವ ಸಾಧ್ಯತೆ ಇದೆ ಅಂತ ಇದೆ ನೋಡಿ. ಯಾರೆಲ್ಲ ಈ ಸಾರ್ವಜನಿಕವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ, ಸಿಂಹರಾಶಿಯವರು ಅಂತ ಬಂದಾಗ ಸ್ವಲ್ಪ ನೋಡಿ ಸಾಮಾನ್ಯವಾಗಿ ಮುಂದಾಳತ್ವ ಜಾಸ್ತಿ ಅಂತ ಹೇಳ್ತೀವಿ. ಈ ರಾಶಿಯವರಿಗೆ ಜನ್ಮತಃ ಸ್ವಭಾವ ಅದು. ಸುಮಾರು ಮುಂದಾಳತ್ವ ವಹಿಸ್ತಾರೆ. ಏನಾದರೂ ಈಗ ಒಂದು ಗ್ರಾಮಗಳಲ್ಲಿ, ಒಂದು ಊರುಗಳಲ್ಲಿ ಏನಾದರೂ ಕೆಲಸ ಕಾರ್ಯ ಆಗ್ಬೋದು, ಇವರೇ ಮುಂದೆ ನಿಂತು ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರು ಯಾರೆಲ್ಲ ಸಿಂಹರಾಶಿಯವರು ಇರ್ತೀರ, ನಿಮಗೆ ಇವತ್ತು ಕೆಲವೊಂದು ನಿಮಗೆ ಸನ್ಮಾನ ಮಾಡುವಂಥದ್ದಾಗುತ್ತೆ, ನಿಮ್ಮನ್ನು ಗುರುತಿಸುವಂತಹ ಸನ್ನಿವೇಶ ಆಗುವಂಥದ್ದು ಇರುತ್ತೆ. ಇದ್ರ ಜೊತೆ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳಿದ್ರೆ ನೋಡ್ಕೊಳ್ಳಿ, ತುಂಬ ಒಳ್ಳೆಯ ದಿನವನ್ನು ಇವತ್ತು ಕಳಿಬಹುದು ನೀವು. ಯಾಕಂದರೆ ನಿಮ್ಮನ್ನು ಗುರುತಿಸ್ತಾರೆ. ಇವತ್ತು ನೀವು ಮಾಡುವಂತಹ ಸಮಾಜ ಸೇವೆ ಗುರುತಿಸುವಂಥದ್ದಾಗುತ್ತೆ. ಹಣದ ವಿಚಾರವಾಗಿ ಏನಾದರೂ ಸಂಕಷ್ಟದಲ್ಲಿದ್ದರೂ ಕೂಡ ಆ ಸಂಕಷ್ಟ ನೀಗಿ ನಿಮಗೆ ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು ಕೂಡ ಇವತ್ತು ಸಿಂಹರಾಶಿಯವ್ರಿಗೆ ಇರುವಂಥದ್ದು. ಇನ್ನು ಕನ್ಯಾ ರಾಶಿಯವ್ರಿಗೆ ಇದನ್ನು ನೋಡಿದಾಗ ತೀರ್ಥಯಾತ್ರೆ ಮಾಡುವ ಯೋಗವಿದೆ ಅಂತ ಹೇಳ್ತೀರಿ. ಒಳ್ಳೆ, ಇದು ಕೂಡ ಶುಭ. ಕನ್ಯಾ ರಾಶಿಯವ್ರಿಗೂ ಕೂಡ ತೀರ್ಥಯಾತ್ರೆ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ಬೋದು ಇವತ್ತು. ನಿಮ್ಗೆ ಅವಕಾಶಗಳಿತ್ತು ಅಂತಂದರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನೋಡಿ, ಏನಾದರೂ ನಿಮ್ಗೆ ಅವಕಾಶಗಳು ಬಂತು, ನಿಮ್ಮ ಮನಸ್ಸಿಗೆ ಆ ರೀತಿ ಬಂತು ಅಂತಂದರೆ ನೀವೆಲ್ಲಾದರೂ ಇವತ್ತು ಹೋಗ್ಬೋದು, ದೇವರ ದರ್ಶನಗಳನ್ನು ಮಾಡ್ಕೊಳ್ಳಿ, ಶುಭಪ್ರದ ಆಗುತ್ತೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಿ. ಆದರೆ ಏನಾದರೂ ಈಗ ನೋಡಿ, ಈಗ ಕನ್ಯಾ ರಾಶಿ ಇರ್ತೀರ, ಈಗ ಈ ಒಂದು ದಸರಾಗೆ ನಾವು ಏನೋ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಯಾವುದೋ ಒಂದು ಕೆಲಸ ಕಾರ್ಯ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಿರ್ತಾರೆ, ಅದು ಯಾವುದೋ ಒಂದು ನಿಮ್ಮ ಮದುವೆ ವಿಚಾರನೋ, ವೈಯಕ್ತಿಕ ವಿಚಾರಗಳು, ಕೆಲಸದ ನಿಮಿತ್ತನೋ ಏನಾದರೂ ಆಗಲಿ, ಸ್ವಲ್ಪ ನಿಮ್ಮ ಹಿರಿಯರ ಮಾತುಗಳನ್ನು ಕೇಳಬೇಕು ಅಂತ. ಯಾಕಂದರೆ ಏನೋ ಒಂದು ಕೆಲಸ ಕಾರ್ಯ ಶುಭ ಆಗಬೇಕು, ಮುಂದಿನ ದಿನಗಳು ದೊಡ್ಡ ದೊಡ್ಡ ಯೋಜನೆಗಳು ನೀವು ಹಾಕ್ಕೊಂಡಿದ್ದಾರೆ ಅಂತಂದರೆ ಸ್ವಲ್ಪ ಹಿರಿಯರ ಸಲಹೆಯಿಂದ ಏನಾಗುತ್ತೆ, ನಿಮಗೆ ಅನುಕೂಲಗಳನ್ನು ತರುತ್ತೆ ಅಂತ ಹೇಳ್ತಾ ಇದೆ ಕನ್ಯಾ ರಾಶಿಯವರಿಗೆ ಈ ದಿನ.
ಇನ್ನು ತುಲಾರಾಶಿಯವರಿಗೆ ಈ ದಿನ ನೋಡಿದಾಗ ನಿಗದಿತ ಕಾರ್ಯಗಳೆಲ್ಲವೂ ಸುಲಭವಾಗಿ ಪೂರ್ಣವಾಗುತ್ತೆ ಅಂತ ಹೇಳ್ತಾ ಇದೆ. ಒಳ್ಳೆ ದಿನ. ತುಲಾರಾಶಿಯವ್ರಿಗೂ ಕೂಡ ಏನೆಲ್ಲ ಕೆಲಸ ಕಾರ್ಯಗಳು ಅಂದ್ಕೊಂಡಿದ್ದೀರಾ ಅದೆಲ್ಲ ನಿಮಗೆ ಸುಲಲಿತವಾಗಿ ಆಗುತ್ತೆ, ಸುಲಭವಾಗಿ. ಯಾವುದೇ ರೀತಿಯ ನಿಶ್ಚಿಂತೆಯಿಂದ ನೀವು ಇದನ್ನು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೋದು. ಇನ್ನು ಹಣಕಾಸಿನ ಸ್ಥಿತಿ ಕೂಡ ತುಲಾರಾಶಿಯವ್ರಿಗೂ ಕೂಡ ಹಣದ ವಿಚಾರವಾಗಿ ಅನುಕೂಲ ಅಂತ ಹೇಳ್ತಿದೆ. ಯಾರೆಲ್ಲ ಏನಾದರೂ ಹಣದ ಅಭಾವ, ಸಾಲಬಾಧೆ ಇದ್ದರೆ ಅದೆಲ್ಲವೂ ಕೂಡ ನೀಗುವಂಥದ್ದಾಗುತ್ತೆ. ಹಣದ ವಿಚಾರವಾಗಿ ಅನುಕೂಲ ಆಗುವಂಥದ್ದಾಗುತ್ತೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿನ ನೋಡಿದಾಗ ವೃಶ್ಚಿಕ ರಾಶಿಯವರಿಗೆ ಹೊಸ ಕಾರ್ಯವಿಳ ಆರಂಭಿಸಲು ಶುಭ ದಿನ ಅಂತ ನೋಡಿ. ಯಾರೆಲ್ಲ ವೃಶ್ಚಿಕ ರಾಶಿಗಳು ಗಮನದಲ್ಲಿ ಇಟ್ಕೊಳ್ಳಿ. ಕೆಲವರು ಕೇಳ್ತಾ ಇದ್ದು, ಗುರುಗಳೇ ನಾವು ಏನೋ ಒಂದು ಕೆಲಸ ಪ್ರಾರಂಭ ಮಾಡಬೇಕು, ಮನೆ ಕಟ್ಟೋದು ಅಥವಾ ಏನೋ ಒಂದು ಏನಾದರೂ ಆಗ್ಬೋದು, ನಿಮ್ಮ ವೈಯಕ್ತಿಕ ವಿಚಾರ ಯಾವುದಾದ್ರೂ ಆಗ್ಬೋದು. ನೋಡಿ, ಇವತ್ತು ಶುಭ ಕಾರ್ಯಗಳಿಗೆ ಪ್ರಾರಂಭ ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ದಿನ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಅದನ್ನು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬನ್ನಿ. ಮನೆಯವರೊಟ್ಟಿಗೆ ಮಾತಾಡಿ ಅಥವಾ ಏನಾದರೂ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಮಾಡಲಿಕ್ಕೆ ಏನಾದರೂ ಇದು ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಎಲ್ಲವೂ ಶುಭ ಆಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಎರಡು ಮನಸ್ಸು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಕಾರ್ಯದಲ್ಲಿ ನೀವು ಜಯವನ್ನು ಪಡ್ಕೊಳ್ತೀರೋ ವೃಶ್ಚಿಕ ರಾಶಿಯವರು. ಇನ್ನು ಖರ್ಚಿಗೆ ತಕ್ಕಷ್ಟು ಹಣ ಬರುವುದರಿಂದ ಈ ದಿನ ತೊಂದರೆ ಏನಿರೋದಿಲ್ಲ ಅಂತ ನೋಡಿ. ಏನಾದರೂ ನೀವು ಕೆಲಸ ಅಂದ್ಕೊಂಡ್ರೆ ಅದಕ್ಕೆ ಬೇಕಾಗಿರುವಂಥ ಹಣ ಕೂಡ ನಿಮಗೆ ಅದು ಬಂದ್ಬಿಡುತ್ತೆ ಅಂತೇಳಿ ಜಾತಕ ಫಲದಲ್ಲಿ ಹೇಳುವಂಥದ್ದು. ಅಂದರೆ ನೋಡಿ, ಕೆಲವ್ರಿಗೆ ಹೇಳ್ತಾರೆ ಯಾವುದೋ ಒಂದು ಮೂಲೆಯಿಂದ ಯಾವುದೋ ಒಂದು ಇದರಿಂದ ಏನೋ ಒಂದು ನಮಗೆ ಸಹಾಯ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಆ ರೀತಿ ಇವತ್ತು ಆಗುವಂಥದ್ದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ಈ ದಿನ ನೋಡಿದಾಗ ಧನುರಾಶಿಯವರಿಗೆ ಧಾರ್ಮಿಕ ಮತ್ತು ಮಂಗಳ ಕಾರ್ಯಕ್ರಮಗಳಲ್ಲಿ ಭೇಟಿ ನೀಡುವಂಥದ್ದಾಗುತ್ತೆ ನೋಡಿ. ಯಾಕೆಂದರೆ ಶುಭ ಕಾರ್ಯಗಳನ್ನು ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ, ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಎಲ್ಲಾದರೂ ಹೋಗಿ ದೇವರ ಪೂಜೆಯ ದರ್ಶನವನ್ನು ಪಡ್ಕೊಳ್ಳಿ. ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ. ಧನುರಾಶಿಯವರಿದ್ದೀರಾ, ಪ್ರಯಾಣದಲ್ಲಿ ತುಂಬ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಿ. ಇವತ್ತು ಧನುರಾಶಿಯವರಿಗೆ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ದಿನ ನೋಡಿದಾಗ ಅಂದುಕೊಂಡ ಕಾರ್ಯ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದೇ ಇರುವುದರಿಂದ ಮಾನಸಿಕ ಚಿಂತೆ ಆಗುತ್ತೆ ಅಂತ. ಮಕರ ರಾಶಿಯವರಿದ್ದೀರಾ, ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಏನೋ ಒಂದು ಕೆಲಸ ಅಂದ್ಕೊಂಡಿರ್ತೀರ, ಅದು ಟೈಮಿಗೆ ಸರಿಯಾಗಿ ಆಗಲ್ಲ ಅಂತ, ಸ್ವಲ್ಪ ತಡ ಆಗ್ಬೋದು. ಇದರಿಂದ ಏನಾಗುತ್ತೆ, ನಿಮಗೆ ಮಾನಸಿಕ ಚಿಂತೆ. ಮನಸ್ಸಲ್ಲಿ ಅದನ್ನು ಚಿಂತೆಗೆ ಇಟ್ಕೊಂಡ್ಬಿಡ್ತಾರೆ. ಯಾವುದೋ ಕೆಲಸ ಆಗ್ತಾ ಇಲ್ಲ, ಯಾಕೆ ಹಿಂಗೆ ಆಗ್ತಿದೆ, ನನಗೆ ಯಾಕೆ ಹಿಂಗಾಗುತ್ತೆ ಅಂತ ಕೆಲವರು ಯೋಚನೆ ಮಾಡಿಬಿಡ್ತೀರಾ. ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಆ ರೀತಿ ಆಗುತ್ತೆ. ಅದನ್ನೆಲ್ಲ ಮೆಟ್ಟಿ ನಿಂತು ನೀವು ಸದೃಢ ಮನಸ್ಸು ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ. ಕುಂಭರಾಶಿಯವರಿಗೆ ಈ ದಿನ ನೋಡಿದಾಗ ಕುಂಭರಾಶಿಯವರಿಗೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಅಂತ ಹೇಳ್ತಾರೆ. ಶುಭಪ್ರದ. ಯಾರೆಲ್ಲ ಕುಂಭರಾಶಿಯವರು ಮದುವೆಗೆ ನೋಡ್ತಾ ಇದ್ದೀರಾ, ದಸರಾ ಆದಮೇಲೆ ಮದುವೆ ಮಾಡ್ಕೊಳ್ಳೋಣ ಅನ್ನೋಂಥದ್ದು, ಅಥವಾ ಏನಾದರೂ ಈಗ ಮದುವೆಗೆ ಕೂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ. ಈಗ ತುಂಬ ವಿಶೇಷವಾಗಿರುವಂಥದ್ದು ವಿವಾಹ ಯೋಗ ಕೂಡ ಇದೆ. ಆರ್ಥಿಕ ಸ್ಥಿತಿ ಕೂಡ ಸಾಧಾರಣವಾಗಿರುತ್ತೆ. ಹಣಕಾಸಿನ ವಿಚಾರವೂ ಕೂಡ ಸಾಧಾರಣವಾಗಿರುತ್ತೆ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅಭಿವೃದ್ಧಿ ಕುಂಭರಾಶಿಯವರಿಗೆ ಈ ದಿನ ಇರುವಂಥದ್ದು. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಈ ದಿನ ವ್ಯಾಪಾರಿಗಳಿಗೆ ಬಾಕಿ ಹಣ ದೊರಕುವಂಥದ್ದು. ಯಾರೆಲ್ಲ ವ್ಯಾಪಾರಸ್ಥರು ಇರ್ತೀರ, ಸ್ವಲ್ಪ ಏನಾದರೂ ಕೆಲವು ವ್ಯಾಪಾರ ಮಾಡಬೇಕು ಅಂತಂದರೆ ಕೆಲವೊಂದು ನೀವು ಕ್ರೆಡಿಟ್ ಕೊಡಬೇಕಾಗುತ್ತೆ. ಅಂದರೆ ಬಾಕಿ ಕೊಡುವಂಥದ್ದು, ಸಾಲ ಕೊಡುವಂಥದ್ದಲ್ಲಿ ಇರುತ್ತೆ. ಅದೆಲ್ಲ ಬರುವಂತಹ ಮುನ್ಸೂಚನೆ ಕೂಡ ಇವತ್ತು ನಿಮಗಿರುವಂಥದ್ದು. ಇಂದು ಪ್ರತಿಯೊಂದು ಕಾರ್ಯವೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುವಂಥದ್ದು. ಯಾರೆಲ್ಲ ಈ ಮೀನರಾಶಿಗಳು ಇರ್ತೀರ, ಏನೇ ಕೆಲಸ ಅಂದುಕೊಂಡ್ರೂ ಕೂಡ ಅದು ನಿಮಗೆ ಇವತ್ತು ಪರಿಪೂರ್ಣ ಆಗುತ್ತೆ. ನೀವು ಯೋಚನೆ ಮಾಡಿ ಸುಮ್ಮನೆ. ಯಾಕೆಂದರೆ ಮೀನರಾಶಿಯವ್ರಿಗೆ ಶನಿಯ ಪ್ರಭಾವ 7.5 ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಇವತ್ತು ನೀವೇನಾದರೂ ಮಾನಸಿಕವಾಗಿ ಅಂದ್ಕೊಂಡ್ರೆ ಜಯಶೀಲರಾಗ್ತೀರಾ, ಅನುಕೂಲ ಆಗುತ್ತೆ, ಯಶಸ್ಸಾಗುವಂಥದ್ದು ಮೀನರಾಶಿಯವ್ರಿಗೆ ಇವತ್ತು. ವೀಕ್ಷಕರೇ, ನವರಾತ್ರಿಯ ವಿಶೇಷ ಆಚರಣೆ ನಡೀತಿದೆ. ಸಾಕಷ್ಟು ಕಡೆಗಳಲ್ಲಿ ದೇವಿಯ ಪೂಜೆ, ಆರಾಧನೆ, ಪೂಜಾ ಕೈಂಕರ್ಯಗಳು ನಡೀತಿದೆ. ಆದರೆ ಯಾವ ದಿನ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಅನ್ನುವಂಥದ್ದು, ಜೊತೆಗೆ ವಿಶೇಷವಾಗಿ ಈ ಸರ್ತಿ ನವರಾತ್ರಿ 10 ದಿನಗಳ ಕಾಲ ಸುದೀರ್ಘ ಆಚರಣೆ ಇರೋದ್ರಿಂದ ಯಾವ ಯಾವ ತಿಥಿಗಳು ಹೇಗೆ ಬಂದಿದೆ, ಯಾವ ದೇವಿಯನ್ನು ಆರಾಧನೆ ಮಾಡಬೇಕು, ಹೇಗೆ ಆರಾಧನೆ ಮಾಡಬೇಕು, ಏನು ಫಲಗಳಿದೆ, ಈ ಎಲ್ಲ ಮಾಹಿತಿಯನ್ನು ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನೋಡಿ, ನಾವೆಲ್ಲರೂ ಕೂಡ ತುಂಬ ವಿಜೃಂಭಣೆಯಿಂದ, ತುಂಬ ಭಕ್ತಿಯಿಂದ ಈ ನವರಾತ್ರಿಯನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈಗೇನಾಯಿತು, ಈ ವರ್ಷ ತುಂಬ ವಿಶೇಷವಾಗಿರುವಂಥದ್ದು ನವರಾತ್ರಿ. ಯಾಕೆಂದರೆ ಒಂದಿನ ತುಂಬ ವೃದ್ಧಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈಗ ತೃತೀಯ ತಿಥಿ ಏನಾಯಿತು, ವೃದ್ಧಿ ಆಗಿಬಿಟ್ಟಿದೆ. 2 ದಿನ ಒಂದೇ ತಿಥಿ ಬಂದಿರೋದ್ರಿಂದ ಕೆಲವೊಬ್ಬರಲ್ಲಿ ಗೊಂದಲ ಇದೆ, ಯಾವುದು ಪೂಜೆ ಮಾಡಬೇಕು ಅಥವಾ. ಯಾಕಂದರೆ ಇವತ್ತು ಸಪ್ತಮಿ ಇರುವಂಥದ್ದು. ಇನ್ನು ಯಾಕೆಂದರೆ ನೋಡಿ, ನಾವು ಶಾಸ್ತ್ರ ಸಂಪ್ರದಾಯವನ್ನು ನಾವು ನೀಟಾಗಿ ಅಧ್ಯಯನ ಮಾಡಿ ನಾವು ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಬೇಕು. ಈಗ ಕೆಲವೊಬ್ಬರು ಇನ್ನೊಂದು ವಿಚಾರಗಳಲ್ಲಿ ಏನೇನೋ ಹೇಳ್ತಾ ಇರ್ತಾರೆ. ಈಗ ಯೂಟ್ಯೂಬ್ಸಲ್ಲಿ ನೋಡ್ತಾ ಇರ್ತೀವಿ, ಇವತ್ತು 8ನೇ ದಿನ ಅಂತ ಹೇಳ್ತಾರೆ. ಹೌದು, 8ನೇ ದಿನ ಆದರೂ ಕೂಡ ನಾವು ಆರಾಧನೆ ವಿಧಿಯಾಗಿ ನಾವು ಸಪ್ತಮಿ ಅಂತಲೇ ತೊಗೊಳ್ತೀವಿ. ನೋಡಿ, ನಾವು ಪಂಚಾಂಗ ರೀತಿಯ ನಾವು ಎಲ್ಲ ಹಬ್ಬ ಹರಿದಿನಗಳು ಮಾಡುವಂಥದ್ದು. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಒಂದೊಂದು ನಾವು ತಿಥಿ ಪ್ರಕಾರ ಹಬ್ಬಗಳು ಮಾಡ್ತೀವಿ, ಒಂದು ವಾರದ ಪ್ರಕಾರ ಮಾಡ್ತೀವಿ, ಕೆಲವೊಂದು ನಕ್ಷತ್ರದಲ್ಲಿ ನಾವು ಹಬ್ಬಗಳನ್ನು ಮಾಡುವಂಥದ್ದಾಗುತ್ತೆ. ಯಾಕಂದರೆ ಈಗ ರೋಹಿಣಿ ನಕ್ಷತ್ರ ಬಂದಾಗ ಕೃಷ್ಣಾಷ್ಟಮಿ ಎಲ್ಲ ಮಾಡುವಂಥದ್ದು, ಆ ರೀತಿಯೆಲ್ಲ ನೋಡ್ತಾ ಇರ್ತೀವಿ. ಇನ್ನು ಹಬ್ಬ ನೋಡಿ, ವರಮಹಾಲಕ್ಷ್ಮಿ ಎಲ್ಲ ಶುಕ್ರವಾರ ಮಾಡ್ತೀವಿ, ಅದಕ್ಕೆ ಯಾವ ತಿಥಿ ನೋಡೋದಿಲ್ಲ ಅವತ್ತು.
ಹಾಗಾಗಿ ಈ ನವರಾತ್ರಿಗಳ ತಿಥಿ ಮುಖಾಂತರವಾಗಿ ನಾವು ಮಾಡ್ತಾ ಇರ್ತೀವಿ. ದಿನದ ಸೂರ್ಯೋದಯಕ್ಕೆ ಯಾವ ತಿಥಿ ಇರುತ್ತೋ ಅದನ್ನ ಮಾತ್ರ ಕನ್ಸಿಡರ್ ಮಾಡಬೇಕು ಅಂತ ನಾವು. ಹೌದು, ಹಾಗಾಗಿ ನಾವು ಸ್ಕಂದಮಾತಾ ದೇವಿನ 2 ದಿನ ಆರಾಧನೆ ಮಾಡ್ಕೊಂಡ್ವಿ ಅವಾಗ. ಯಾಕಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಹಬ್ಬ ಹರಿದಿನಗಳಿಗೆ ವಿಶೇಷವಾದ ಸ್ಥಾನಮಾನ ಇದೆ, ಅದನ್ನ ಅರಿತು ಪೂಜೆ ಮಾಡಬೇಕು. ಇವತ್ತು ನೋಡಿ, ಇವತ್ತಿನ ವಿಷಯಕ್ಕೆ ಬಂದಾಗ ಸಪ್ತಮಿ ಇರುವಂಥದ್ದು ಮಧ್ಯಾಹ್ನ 4:32 ಕೂಡ ನಮಗೆ ಸಪ್ತಮಿನೇ ಇರುತ್ತೆ. ಸಪ್ತಮಿ ದುರ್ಗಾ ಅಷ್ಟಮಿ ಬರುವಂಥದ್ದು ರಾತ್ರಿ ಬರುವಂಥದ್ದು. ಯಾಕೆಂದರೆ ನೋಡಿ, ಅದು ತುಂಬ ಶಾಸ್ತ್ರೋಕ್ತವಾಗಿ ನಮಗೆ ಎಲ್ಲನೂ ಕೂಡ ನಮ್ಮ ಪಂಚಾಂಗದಲ್ಲಿ ನಮಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ಆದರೆ ನಾವು ನೀಟಾಗಿ ಅದು ಅಭ್ಯಾಸ ಮಾಡಬೇಕಷ್ಟೇ, ಅಧ್ಯಯನ ಮಾಡಿ ನಾವು ಯಾರಿಗಾದ್ರೂ ಹೇಳಬೇಕು ಅಂದರೆ. ಯಾಕೆಂದರೆ ನೋಡಿ, ನಮಗೂ ಕೂಡ ದೋಷ ಬರುತ್ತೆ. ಸುಮ್ಮನೆ ಏನೋ ಇಲ್ಲಿ ಕೂತ್ಕೊಂಡು ಯಾರೋ ಏನೋ ಹೇಳ್ತಾರೆ, ನಾವು ಕೂಡ ಅದೇ ರೀತಿ ಹೇಳ್ಕೊಳ್ತಾ ಹೋದ್ರೆ ಏನಾಗುತ್ತೆ, ಅದು ನಮಗೂ ಕೂಡ ಅಪಚಾರ ಆದಂಗೆ ಆಗುತ್ತೆ. ಹಾಗಾಗಿ ನಾವು ಕ್ರಮವಾಗಿ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಬೇಕು. ಇವತ್ತು 8ನೇ ದಿವಸ ಆದರೂ ಕೂಡ ನಾವು ಸಪ್ತಮಿಯನ್ನೇ ಕನ್ಸಿಡರ್ ಮಾಡ್ತೀವಿ, ಕಾಳರಾತ್ರಿಯನ್ನೇ ನಾವು ಆರಾಧನೆ ಮಾಡ್ಕೊಳ್ಳುವಂಥದ್ದಾಗುತ್ತೆ. ಇವತ್ತು ಸಾಮಾನ್ಯವಾಗಿ ಈ ಕಾಳರಾತ್ರಿ ದೇವಿಯ ಆರಾಧನೆ ಅನ್ನೋದು ತುಂಬ ವಿಶೇಷವಾಗಿರುವಂಥದ್ದು. ಇದರೊಟ್ಟಿಗೆ ಇವತ್ತು ಸರಸ್ವತಿ ಆರಾಧನೆ ಮಾಡ್ಕೊಳ್ತೀವಿ ನಾವು. ನಾನು ಹೇಳ್ತೀನಿ, ಈಗ ತ್ರಿಶಕ್ತಿ ಆತ್ಮಿಕೆ ಅಂತ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾದುರ್ಗಿ 3 ಶಕ್ತಿಯಲ್ಲೂ ಕೂಡ ಈ ಒಂದು ದುರ್ಗಾ ಮಾತೆ ಇರುವಂಥದ್ದು. ಹಾಗಾಗಿ ಈ ದಿನ ನಾವು ಕಾಳರಾತ್ರಿಯ ರೂಪದಲ್ಲಿ ದೇವಿಯನ್ನು ಆರಾಧನೆ ಮಾಡಿಕೊಳ್ಳುವಂಥದ್ದು, ಆ ರಂಗೋಲಿಗಳಲ್ಲಿ ನಾವು ಹಾಕ್ಕೊಂಡು ಪೂಜೆ ಮಾಡುವಂಥದ್ದು. ಯಾಕೆಂದರೆ ಸಾಮಾನ್ಯವಾಗಿ ನೋಡಿ, ರಂಗೋಲಿಗೆ ತುಂಬ ಬಲ ಇರುತ್ತೆ. ನಾವು ಈಗ ಈ ನವರಾತ್ರಿ ಪೂಜೆ ಪುನಸ್ಕಾರಗಳಲ್ಲಿ ರಂಗೋಲಿ ಮಹತ್ವ ಜಾಸ್ತಿ ಅಂತ ನೋಡಿ, ನಾವು ಯಾವುದೇ ದೇವಿಯ ಆರಾಧನೆ ಮಾಡಿಕೊಂಡ್ರೂ ಅಲ್ಲಿ ರಂಗೋಲಿ ಹಾಕ್ಕೊಂಡೆ ರಂಗೋಲಿಯಲ್ಲೇ ದೇವನ ಆರಾಧನೆ ಮಾಡ್ಕೊಳ್ತೀವಿ. ನೋಡಿ, ನಮ್ಮ ಆಗಮ ಸಂಪ್ರದಾಯದಲ್ಲಿ ಹೇಳುತ್ತೆ, ಕುಂಭ, ಬಿಂಬ, ಮಂಡಲ ಮತ್ತು ಸ್ತಂಡಿಲ ಅಂತ 4 ವಿಧವಾದ ಆರಾಧನೆಗಳು ನಾವು ಮಾಡ್ಬೋದು. ಕುಂಭ ಅಂದರೆ ಕಳಶಗಳಲ್ಲಿ ಮಾಡುವಂಥದ್ದು, ಇನ್ನು ಬಿಂಬ ವಿಗ್ರಹ ರೂಪದ ಎಲ್ಲ ದೇವಸ್ಥಾನಗಳಲ್ಲಿ ವಿಗ್ರಹ ನೋಡ್ತೀವಿ. ಮಂಡಲ ಅಂದ್ರೆ ಈ ಮಂಡಲ ರಂಗೋಲಿನೇ ಮಂಡಲ ಅಂತ ಹೇಳುವಂಥದ್ದು. ಈಗ ಸಾಮಾನ್ಯವಾಗಿ ಎಲ್ಲರೂ ಗೃಹ ಪ್ರವೇಶಗಳಾದರೆ ನಿಮಗೆ ಸುದರ್ಶನ ಮಂಡಲಗಳೆಲ್ಲ ಹಾಕಿರ್ತಾರೆ. ಯಾಕೆಂದರೆ ಮಂಡಲಕ್ಕೆ ಅಷ್ಟು ಮಹತ್ವವಿದೆ. ನೀವು ರಂಗೋಲಿ ಪ್ರತಿದಿನವೂ ಕೂಡ ಒಂದೊಂದು ದೇವತೆಗೆ ಒಂದೊಂದು ರಂಗೋಲಿಗಳು ಬರುತ್ತೆ. ನಿಮಗೆಲ್ಲರಿಗೂ ಅದು ನೀವೆಲ್ಲರೂ ಈ ಪುಸ್ತಕಗಳಲ್ಲಿ ತೊಗೊಂಡ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ. ನವರಾತ್ರಿ ಆರಾಧನೆ ವಿಧಿಗಳಲ್ಲೂ ಕೂಡ ಬರುತ್ತೆ. ಆ ರೀತಿ ಮಂಡಲ ಹಾಕಿ ಆರಾಧನೆ ಮಾಡ್ಕೊಳ್ಳೋದು ತುಂಬ ಶ್ರೇಷ್ಠ. ಇನ್ನು ಸಾಯಂಕಾಲದಲ್ಲಿ ಸಂಧ್ಯಾ ದೀಪ ನಮಸ್ಕಾರ ಮಾಡಿಕೊಳ್ಳೋದು ತುಂಬ ಶ್ರೇಷ್ಠ. ಆದರೆ ಇವತ್ತು 2-3 ವಿಚಾರಗಳನ್ನು ನೀವು ಅವಶ್ಯಕವಾಗಿ ತಿಳ್ಕೊಳ್ಳಿ. ಒಂದು, ಕಾಳರಾತ್ರಿ ಆರಾಧನೆ ಈಗ ಪ್ರಾತಃ ಕಾಲದಲ್ಲಿ ಮಾಡ್ಕೊಳ್ತಾ ಇದ್ದೀರಾ. ಇನ್ನು ಮಧ್ಯಾಹ್ನದ ಮೇಲೆ ಅಷ್ಟಮಿ ಬರೋದ್ರಿಂದ ದುರ್ಗಾಷ್ಟಮಿ ತುಂಬ ವಿಶೇಷವಾಗಿರುವಂತಹ ದಿನ ಇವತ್ತು, ದುರ್ಗಾಷ್ಟಮಿ ಪೂಜೆಗೂ ಕೂಡ. ಯಾಕಂದರೆ ನೋಡಿ, ನಾವು ಹೇಳ್ತೀವಿ ದುರ್ಗಾಷ್ಟಮಿ ಅಂತ ನೋಡಿ, ಯಾಕೆಂದರೆ ದುರ್ಗಾಷ್ಟಮಿ ಬರುವಂಥದ್ದು ದುರ್ಗಾ ಶಕ್ತಿ ದೇವತೆ. ನಾವು ದುರ್ಗಾ ದೀಪ ನಮಸ್ಕಾರ ಮಾಡುವಂಥದ್ದು ಸಾಯಂಕಾಲ ರಾತ್ರಿ ಟೈಮಲ್ಲೇ ಮಾಡುವಂಥದ್ದು. ಹಾಗಾಗಿ ತಿಥಿನೂ ಕೂಡ ನಮಗೆ ಅನುಕೂಲ ರೀತಿಯಲ್ಲಿ ಇರುತ್ತೆ. ಅದು ನಾವು ಈ ದಿನ ಸಂಜೆ ಯಾರೆಲ್ಲ ದುರ್ಗಾಷ್ಟಮಿ ನೀವು ಆಚರಣೆ ಮಾಡ್ತೀರಾ, ಈ ರಾತ್ರಿ ಮಾಡಬಹುದು. ಯಾಕೆಂದರೆ ದೇವಿಯ ಒಂದು ಯಾಕೆಂದರೆ ಸಾಮಾನ್ಯವಾಗಿ ನಾವು ನೋಡ್ತೀವಿ, ಕಾಳರಾತ್ರಿ ಮಹಾಕಾಳಿ, ದುರ್ಗಿ, ಚಂಡಿ, ಚಾಮುಂಡಿ ಅಂತ ಹೇಳ್ತಾ ಇರ್ತಾರೆ. ಯಾಕೆಂದರೆ ತುಂಬ ಕ್ರೂರವಾಗಿ ಇರುವಂಥ ದೇವತೆ ಆಗಿರುತ್ತೆ ಇವತ್ತು. ಇದರ ಒಟ್ಟಿಗೆ ರಾಹುವಿಗೆ ಸಂಬಂಧಪಟ್ಟಂತಹ ಪೂಜೆ, ಈ ಪೂಜೆಯಿಂದ ರಾಹುವಿಗೆ ಸಂಬಂಧಪಟ್ಟಂತಹ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಇನ್ನು ಈ ದಿನ ಪ್ರಾತಃ ಕಾಲದಲ್ಲಿ ಯಾರೆಲ್ಲ ಇರ್ತೀರಾ ನೋಡಿ, ತುಂಬ ವಿಶೇಷವಾಗಿ ಕಾಳರಾತ್ರಿಯ ಆರಾಧನೆ ಜೊತೆಯಲ್ಲಿ ನೀವು ಈ ಸರಸ್ವತಿ ಆರಾಧನೆ ಮಾಡ್ಕೊಳ್ಬೇಕು. ನೋಡಿ, ಮಕ್ಕಳು ಮನೆಯಲ್ಲಿ ಯಾರು ಇನ್ನೂ ಓದ್ತಾ ಇದ್ದಾರೆ, ಮಕ್ಕಳಲ್ಲಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಇವಾಗ ಎಲ್ಲರಿಗೂ ಕೂಡ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಆಸಕ್ತಿ ಹೆಚ್ಚಾಗಬೇಕು ಅಂತಂದರೆ ಸರಳವಾಗಿರುವಂಥದ್ದು ಮಕ್ಕಳ ಹತ್ರ ನೀವು ಪೂಜೆ ಮಾಡಿಸಿ. ಇವತ್ತು ಈಗ ಸಂಜೆನೂ ಮಾಡ್ಬೋದು, ಇದು ಬೆಳಗ್ಗೆ. ಯಾಕೆಂದರೆ ಪ್ರಾತಃ ಕಾಲಕ್ಕೆ ಸಪ್ತಮಿ ಇರೋದ್ರಿಂದ ಇವತ್ತು ನಮಗೆ ನೀವು ಸಂಜೆ ಈಗ ಒಂದು ಕಳಶದಲ್ಲಿಟ್ಟು ರಂಗೋಲಿಯನ್ನು ಹಾಕಿ ನೀವು ಒಂದು ಅಷ್ಟದಳ ರಂಗೋಲಿಯನ್ನು ಹಾಕುವಂಥದ್ದೆಲ್ಲ ಮಾಡಿಕೊಂಡು ನೀವು ಅದ ನಂತರ ಪುಸ್ತಕಗಳನ್ನಿಟ್ಟು ಪೂಜೆ ಮಾಡಿಸೋದು ತುಂಬ ವಿಶೇಷ. ಇವತ್ತು ಮಕ್ಕಳ ಕೈಯಲ್ಲೇ ಪೂಜೆ ಮಾಡಿಸಿ. ಯಾಕಂದರೆ ನೀವು ಏನು ಹೇಳ್ಕೊಡ್ತೀರ ಅದು ಮುಂದಿನ ಪೀಳಿಗೆ ಕೂಡ ಅನುಕೂಲ ಆಗುತ್ತೆ. ಇಲ್ಲ, ನಮ್ಮ ತಾಯಿ ಈ ಥರ ಮಾಡಿಸ್ತಾಯಿದ್ರು, ನಮ್ಮ ಮನೇಲಿ ಈ ಥರ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಅವ್ರು ಮಾಡಿದ್ರೆ ಯಾವಾಗ ನಾವು ದೇವರನ್ನು ನಂಬಿ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ತೀವಿ, ಆ ಶಕ್ತಿ ನಮ್ಮಲ್ಲಿ ಬರುವಂಥದ್ದಾಗುತ್ತೆ. ಇವಾಗ ನೋಡಿ, ಪುಸ್ತಕ ಮಕ್ಕಳ ಹತ್ರ ಇವತ್ತು ಸಂಜೆನೇ ಮಾಡ್ಬೋದು. ಒಂದು ತುಪ್ಪರ ದೀಪ ಹಚ್ಚಿ ಪುಸ್ತಕಗಳನ್ನಿಟ್ಟು ಅದಕ್ಕೆ ಒಂದು ಅರಿಶಿನ ಕುಂಕುಮ ಹಾಕಿ ಒಂದು ದೀಪಗಳಿಂದ ಪೂಜೆ ಮಾಡಿಸಿ ನಮಸ್ಕಾರ ಮಾಡಿಸಿ ಸಾಕು. ತುಂಬ ಯಾಕಂದರೆ ಆ ಸರಸ್ವತಿಗೆ ಕೃಪಾಕಟಾಕ್ಷಿಗೆ ಪಾತ್ರ ಆಗ್ತದೆ. ತುಂಬ ವಿಶೇಷವಾಗಿರುವಂತಹ ಆಶೀರ್ವಾದವನ್ನು ಈ ದಿನ ಸರಸ್ವತಿ ತಾಯಿ ಮಾಡುವಂಥದ್ದಾಗುತ್ತೆ. ಇನ್ನು ದುರ್ಗಾ ದೀಪ ನಮಸ್ಕಾರ ಮಾಡಿಕೊಳ್ಳುವಂಥವ್ರು ಸಾಮಾನ್ಯವಾಗಿ ತುಂಬ ಜನ ಮನೆಗಳಲ್ಲಿ ದುರ್ಗಾ ದೀಪ ನಮಸ್ಕಾರಗಳನ್ನು ಮಾಡ್ತಾರೆ. ಅಲ್ಲಿ ಕೂಡ ಅದು ಷಟ್ಚಕ್ರದಲ್ಲಿ ಅಷ್ಟದಳ ಪದ್ಮಗಳನ್ನು ಹಾಕ್ಕೊಂಡು ಆ ಮಧ್ಯದಲ್ಲಿ ದೀಪವನ್ನು ಇಟ್ಟು ದೀಪಕ್ಕೆ ಲಕ್ಷ್ಮೀ ರೂಪವಾಗಿ ಆರಾಧನೆಗಳನ್ನು ಮಾಡಿ ದುರ್ಗಾ ರೂಪವಾಗಿ ಆರಾಧನೆ ಮಾಡುವಂಥದ್ದು, ಸರಸ್ವತಿ ರೂಪವಾಗಿ ಆರಾಧನೆ ಮಾಡುವಂಥದ್ದು, ಇದೆಲ್ಲ ಮಾಡಿದ್ರೆ ದುಷ್ಟ ಶಕ್ತಿಗಳಿಂದ ನಮ್ಮನ್ನು ಕಾಪಾಡ್ತಾರೆ ಅಂತ. ನೋಡಿ, ಕೆಲವರು ತುಂಬ ಗುರುಗಳೇ ಮನೆಯಲ್ಲಿ ನಮಗೆ ವಾತಾವರಣ ಚೆನ್ನಾಗಿಲ್ಲ, ಏನೋ ಭಯ ಆಗುತ್ತೆ, ಯಾರೋ ಓಡಾಡ್ದಂಗೆ ಆಗುತ್ತೆ. ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಏನಾದರೂ ಈ ರೀತಿ ದೃಷ್ಟಿದೋಷಗಳು ಅಥವಾ ಏನಾದರೂ ಶತ್ರು ಬಾಧೆನೋ ಅಥವಾ ಮಾಟಮಂತ್ರ ಆಗಿರುವಂಥದ್ದು ಅಥವಾ ಯಾವುದಾದ್ರೂ ಪೈಶಾಚಿಕ ಒಂದು ತೊಂದರೆಗಳು ಆಗ್ತಾಯಿದ್ರೆ, ಭೂತ ಪ್ರೇತಗಳ ಕಾಟಗಳಿತ್ತು ಅಂತಾರೆ, ಅಂಥವ್ರು ಇವತ್ತು ದುರ್ಗಾದೀಪ ನಮಸ್ಕಾರ ರಾತ್ರಿ ಮಾಡೋದ್ರಿಂದ ತುಂಬ ಶಕ್ತಿಶಾಲಿಯಾಗಿರುವಂಥದ್ದು ದಿನ ಇವತ್ತು ನಮಗೆ.
ಹಾಗಾಗಿ ಈ ದಿನ ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಕೆಲವರಿಗೆ ನೋಡಿ ಆರೋಗ್ಯ ಸಮಸ್ಯೆ, ವಿನಾಕಾರಣ ತುಂಬ ಚೆನ್ನಾಗಿ ಗಟ್ಟಿಯಾಗಿರೋ ಮನುಷ್ಯ ಬಿದ್ದೋಗ್ಬಿಟ್ಟಿರ್ತಾನೆ, ಆ ರೀತಿ ಆಗುವಂಥದ್ದು. ಕೆಲವರು ಏನು ಹೇಳ್ತಾರೆ, ಅವ್ರಿಗೆ ನಂಬ್ಕೊಂಡ್ಬಿಟ್ಟಿರ್ತಾರೆ, ಗುರುಗಳೇ ನಮಗೇನೋ ಯಾವುದೋ ದುಷ್ಟಶಕ್ತಿ ಏನೋ ಒಂದು ಗಾಳಿ ಹಿಡಿದ್ಬಿಟ್ಟಿದೆ ಅನ್ನೋವಂಥದ್ದು, ಅಥವಾ ಏನೋ ಒಂದು ಆ ರೀತಿ ಮನಸ್ಸಲ್ಲಿ ನಿಮ್ಗೆ ಇತ್ತು ಅಂತಂದರೆ ದುರ್ಗಾ ದೀಪ ನಮಸ್ಕಾರವನ್ನು ಈ ದಿನ ಮನೇಲಿ ಮಾಡ್ಕೊಳ್ಳಿ. ಅದರಿಂದ ಎಲ್ಲ ದುಷ್ಟಶಕ್ತಿಗಳಿಂದಲೂ ಕೂಡ ನಿಮಗೆ ಮುಕ್ತಿ ಸಿಗುವಂಥದ್ದಾಗುತ್ತೆ, ದೇವಿಯ ಅನುಗ್ರಹ ನಮಗೆ ಸಿಗುವಂಥದ್ದಾಗುತ್ತೆ. ನೋಡಿ, ನಮ್ಮ ಸಂಪ್ರದಾಯದಲ್ಲಿ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವುದು, ನಾವು ಪೂಜೆ ಪುನಸ್ಕಾರ ಮಾಡ್ಕೊಳ್ಳುವಂಥದ್ದು ಪಂಚಾಂಗದ ರೀತಿಯೇ ನಾವು. ಯಾಕಂದರೆ ಯಾವುದೇ ಹಬ್ಬ ಆಗಲಿ ನೋಡಿ, ಯುಗಾದಿ ಆಗಲಿ ಯಾವುದೇ ಆಗಲಿ ತುಂಬ ವಿಶೇಷವಾಗಿರುವಂಥದ್ದಾಗುತ್ತೆ. ಹಾಗಾಗಿ ಈ ದಿನ ನೀವು ಈಗ ಒಂದು ಕಾಳರಾತ್ರಿ ಆರಾಧನೆ ಬೆಳಗ್ಗೆ ಮಾಡಿಕೊಳ್ಳಿ. ನೀವು ಕಾಳರಾತ್ರಿಯಿಂದಲೂ ಕೂಡ ದುಷ್ಟ ಸಂಹಾರ ಮಾಡಿ. ಈ ಎಲ್ಲ ಶಕ್ತಿ ದೇವತೆಗಳ ಒಂದು ದುಷ್ಟ ಸಂಹಾರಕ್ಕೋಸ್ಕರನೇ ಆಗಿರುವಂಥದ್ದು, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗೋಸ್ಕರನೇ ಮಾಡುವಂಥದ್ದು. ಈ ಆರಾಧನೆಗಳಿಂದ ಏನು ಫಲ ತಿಳ್ಕೊಳ್ಬೇಕು ನೋಡಿ. ಕಾಳರಾತ್ರಿಯ ದೇವಿಯ ಆರಾಧನೆಯಿಂದ ನಿಮ್ಮಲ್ಲಿ ಒಂದು ಏನೆಲ್ಲ ಏನು ಹೇಳ್ತಾರೆ, ಈಗ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ನಮ್ಮಲ್ಲಿರುವ ದುಷ್ಟಶಕ್ತಿಗಳನ್ನು, ನಾವು ಹೊರಗಡೆ ದುಷ್ಟಶಕ್ತಿಗಳಲ್ಲ, ನಮ್ಮಲ್ಲಿರುವ ಕಾಮನೆಗಳನ್ನು ಹೋಗಲಾಡಿಸಿ ನಮಗೆ ಒಳ್ಳೆಯ ಒಂದು ಮನಸ್ಥಿತಿ ಕೊಡ್ತಾಳೆ ಅಂತ ಹೇಳುತ್ತಿದ್ದೆ ದೇವರು. ಯಾಕಂದರೆ ಯಾವಾಗ ನಮ್ಮಲ್ಲಿ ಆ ಕಾಮ ಕ್ರೋಧವು ದೂರ ಆಗುತ್ತೆ, ನಮಗೆ ಒಂದು ಎನರ್ಜಿ ಬಿಲ್ಟ್ ಆಗುತ್ತೆ ಮನೆಯಲ್ಲಿ, ಒಂದು ನಮ್ಮ ದೇಹದಲ್ಲೇ ಬಿಲ್ಟ್ ಆಗುವಂಥದ್ದು. ಇದರಿಂದ ಆಗುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ತುಂಬ ಬೇಗನೆ ಯಶಸ್ಸಾಗ್ಬೋದು ಅಂತ. ನೋಡಿ, ಯಾರೋ ಈಗ ಈ ವರ್ಷ ಅಂದ್ಕೊಳ್ತಾ ಇರ್ತಾರೆ, ಒಂದು ಮನೆಯಲ್ಲಿ ಮದುವೆ ಆಗಬೇಕು ಅವರಿಗಾಗಲಿ, ಅಥವಾ ಏನೊಂದು ಈ ವರ್ಷ ಇಲ್ಲ ನಾವು ತುಂಬ ಜನ ಎಷ್ಟೋ ವರ್ಷದಿಂದ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇರ್ತೀರಾ, ಗುರುಗಳೇ ಒಂದು ಮನೆ ಕಟ್ಟೋ ಯೋಗ ಇಲ್ವಾ ನಮಗೆ ಅಂತ ನೋಡ್ತಾ ಇರ್ತೀರಾ. ಅಂಥವ್ರು ಯಾರೆಲ್ಲ ಇರ್ತೀರಾ, ಈ ನವರಾತ್ರಿ ಆಚರಣೆಗಳನ್ನ ಮಾಡ್ಕೊಳ್ಳಿ, ತುಂಬ ವಿಶೇಷವಾದ ಫಲಗಳನ್ನ ಪಡ್ಕೊಳ್ಬೋದು. ಎಷ್ಟೋ ಜನ ನವರಾತ್ರಿ ಆಚರಣೆ ಮಾಡಿ ತದನಂತರ ಆ ವರ್ಷ ಎಷ್ಟೋ ಅಭಿವೃದ್ಧಿ ಪಡ್ಕೊಂಡಿರೋದು ನಮ್ಮ ಕಣ್ಣಾರೆ ನಾವು ನೋಡಿರ್ತೀವಿ. ಎಷ್ಟೋ ಜನ ಹೇಳ್ತಾರೆ, ಗುರುಗಳೇ ನೀವು ಹೇಳೋ ರೀತಿ ನಾವು 9, ಯಾಕಂದರೆ ನೋಡಿ, ಈಗ 9 ನವರಾತ್ರಿ ಅಂತ ಬಂದಾಗ ಕೆಲವರು ಈ 9 ದಿನ ಯಾರು ಮಾಡ್ಲಿಕ್ಕಾಗಿರಲ್ಲ, ಅವ್ರೀಗ ಸಪ್ತಮಿ ಅಂದರೆ 7 ದಿನ ಸಂಕಲ್ಪ ಮಾಡ್ಕೊಳ್ಬೋದು. 9 ದಿನ ಸಂಕಲ್ಪ ಆಗಿಲ್ಲ ಅಂತಂದರೆ 7 ದಿನ ಮಾಡ್ಬೋದು, ಮತ್ತು 5 ದಿನ ಪಂಚದಿನ ಸಂಕಲ್ಪ ಅಂತ ಮಾಡ್ತಾರೆ. ಇವತ್ತಿಂದ ಪ್ರಾರಂಭ ಮಾಡಿದ್ರೆ 3 ದಿನದ ನೀವು ಮಾಡ್ಬೋದು. ತ್ರಿದಿನ ಸಂಕಲ್ಪ ಅಂತ ನಾವು ಹೇಳ್ತೀವಿ. 3 ದಿನ, ಇವತ್ತು ಪ್ರಾರಂಭ, ಇವತ್ತು ನಾಳೆ ನಾಡೋದು ಮಾಡಿದ್ರೆ 3 ದಿನ ಆಗೋಗುತ್ತೆ ನಿಮಗೆ. 3 ದಿನ ಈಗ 3 ದಿನ ನೀವು ಇಷ್ಟು ದಿನ ಮಾಡಿಲ್ಲ ಗುರುಗಳೇ ನಾವು ಮಾಡ್ಬೋದು ಅಂದರೆ ಅವಶ್ಯಕವಾಗಿ ಮಾಡ್ಕೊಳ್ಳಿ. ಇವತ್ತಿಂದ ಪ್ರಾರಂಭ ಮಾಡಿ, ಈಗ ಸಾಯಂಕಾಲನೂ ಕೂಡ ಪ್ರಾರಂಭ ಮಾಡ್ಬೋದು. ಈ ರೀತಿ ಮಾಡಿಕೊಂಡು ದೇವಿಯನ್ನು ಆರಾಧನೆ ಮಾಡ್ಕೊಂಡಾಗ ಏನಾಗುತ್ತೆ, ಈ ವರ್ಷ ನೀವೆಲ್ಲ ಕೆಲಸ ಕಾರ್ಯಗಳನ್ನು ನೀವು ಯಶಸ್ಸನ್ನು ಪಡ್ಕೊಳ್ಬೋದು. ಖಂಡಿತ ಗುರುಗಳೇ, ನವರಾತ್ರಿಯ ಕುರಿತಾದಂಥ ವಿಶೇಷ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಿ. ಜೊತೆಗೆ ವೀಕ್ಷಕರೇ, ನಾವಿಂದು ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.